Why the fuck me? I'm recording. ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಗಂಭೀರ ಪ್ರಶ್ನೆ ಎದ್ದಿದೆ. ಬೆಂಗಳೂರಲ್ಲಿ ಹೆಣ್ಮಕ್ಳು ಒಂಟಿಯಾಗಿ ಓಡಾಡೋದೇ ಕಷ್ಟವಾಗ್ತಿದ್ಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನೈಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್ ಕೆಲಸ ಅಂತ ಬೆಂಗಳೂರಲ್ಲಿ ಯುವತಿಯರು ದುಡಿಯೋದು ಸಾಮಾನ್ಯ. ಆದರೆ ಸಿಲಿಕಾನ್ ಸಿಟಿಯಲ್ಲಿ ಒಬ್ಬಂಟಿಯಾಗಿ ಓಡಾಡೋದು ಸಿಕ್ಕಾಪಟ್ಟೆ ಡೇಂಜರ್ ಎನ್ನುವಂತಿದೆ ನಗರದ ಸ್ಥಿತಿ. ಹೌದು, ನಗರದ ರಾಮಮೂರ್ತಿ ನಗರದಲ್ಲಿ ಕ್ಯಾಬ್ಗಾಗಿ ಕಾಯುತ್ತಿದ್ದ ಯುವತಿಗೆ ಅಪರಿಚಿತ ವ್ಯಕ್ತಿಯೊಬ್ಬ ಅಸಭ್ಯವಾಗಿ ವರ್ತಿಸಿ ತನ್ನ ದುರ್ವರ್ತನೆಯನ್ನ ಆಕೆಯೊಂದಿಗೆ ತೋರಿಸಿದ್ದಾನೆ. ಸೋಮವಾರ ರಾತ್ರಿ ಈ ಘಟನೆ ನಡೆದಿದೆ. ಇನ್ನು ಸ್ಕೂಟಿಯಲ್ಲಿ ಆ ವ್ಯಕ್ತಿ ಬರ್ತಾನೆ. ಯುವತಿ ಕ್ಯಾಬ್ಗಾಗಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಬಂದಂತಹ ವ್ಯಕ್ತಿ ನಿನ್ನ ರೇಟ್ ಎಷ್ಟು ಅಂತ ಕೇಳ್ತಾನೆ. ಆಗ ಆಕೆ ಇಂಗ್ಲಿಷ್ನಲ್ಲಿ ಮತ್ತೆ ಅವನ ಜೊತೆಗೆ ಪ್ರಶ್ನೆಯನ್ನು ಎತ್ತಾಳೆ. ಯಾರ ರೇಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ? 10,000 ಕೊಡ್ತೇನೆ, ಬರ್ತೀಯಾ ಅಂತ ಕೇಳ್ತಾನೆ. ಆಗ ವ್ಯಕ್ತಿ, ಯಾಕಾಗಿ ಕೊಡ್ತೀರಾ, ಯಾವ ವಿಚಾರಕ್ಕಾಗಿ ನೀವು ನನಗೆ 10,000 ಕೊಡ್ತೀರಾ ಅಂತ ಕೇಳ್ತಾಳೆ ಆ ವ್ಯಕ್ತಿ ಹುಡುಗಿ. ಆಗ ಮತ್ತೆ ಆ ವ್ಯಕ್ತಿ, ಬಾ ನೀನು ನನ್ನ ಜೊತೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅವಳು ಎಲ್ಲಿಗೆ ಅಂತ ಅವಳು ಕೇಳಿದಾಗ, ಮತ್ತೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇದನ್ನು ನಾನು ಪೊಲೀಸ್ ಇಲಾಖೆಗೆ ನೀಡ್ತೀನಿ ಅಂತ ಅಂದಾಗ ಆತ ಅವಾಚ್ಯ ಶಬ್ದಗಳಿಂದ ಆಕೆಯನ್ನು ನಿಂದಿಸ್ತಾನೆ. ಆಕೆಯ ಗೌರವಕ್ಕೆ ಚ್ಯುತಿ ತರುವಂತಹ ಕೆಲಸ ಮಾಡ್ತಾನೆ. ಈ ಮಾತಿಗೆ ಯುವತಿ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾಳೆ. ಪೊಲೀಸರಿಗೆ ದೂರು ನೀಡಿದಾಗಿ ಎಚ್ಚರಿಕೆ ಕೂಡ ಕೊಡ್ತಾಳೆ. ಆದರೂ ಕೂಡ ಆ ವ್ಯಕ್ತಿ ಮತ್ತಿಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಲ್ಲಿಂದ ಸ್ಕೂಟಿಯನ್ನು ಎತ್ಕೊಂಡು ಓಡೋಗ್ಬಿಡ್ತಾನೆ. ಈ ಇಡೀ ಘಟನೆಯನ್ನು ಯುವತಿ ತಮ್ಮ ಮೊಬೈಲ್ನಲ್ಲಿಯೇ ವಿಡಿಯೋವನ್ನು ಮಾಡಿರ್ತಾಳೆ. ಬಳಿಕ ಅದನ್ನು ಆಕೆಯ ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರ್ತಾಳೆ. ವಿಡಿಯೋ ವೈರಲ್ ಆಗುತ್ತೆ. ಬಳಿಕ ಆರೋಪಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕಾಗಿ ಆ ವಿಡಿಯೋ ಏನು ಅಪ್ಲೋಡ್ ಮಾಡಿರ್ತಾಳೆ ಅದರ ಮೂಲಕವೇ ಆಗ್ರಹಿಸ್ತಾಳೆ. ನಂತರ ಪೊಲೀಸ್ ಇಲಾಖೆಯು ಅದನ್ನು ತನ್ನ ಗಮನಕ್ಕೆ ತಗೊಂಡು ತದನಂತರ ಆತನನ್ನು ಅರೆಸ್ಟ್ ಮಾಡ್ತಾನೆ. ಆದರೆ ಅರೆಸ್ಟ್ ಮಾಡಿದ ನಂತರ ಗೊತ್ತಾಗುತ್ತೆ ಆತನ ಹೆಸರು ವಿಜಯ್ ರಾಘವ್ ಅಂತ, 42 ವರ್ಷ ವಯಸ್ಸು ಆತನಿಗೆ. ಆತ ರಾಮಮೂರ್ತಿ ನಗರದಲ್ಲೇ ಹಣ್ಣಿನ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಈ ಹಿಂದೆ ನಗರದಲ್ಲಿ ಇಲ್ಲಿಯವರೆಗೆ ಸಾಕಷ್ಟು ಘಟನೆಗಳನ್ನು ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಪ್ರಶ್ನೆ ಅಥವಾ ಘಟನೆಗಳು ಕೂಡ ಈ ಹಿಂದೆ ನಡೆದಿದ್ವು. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇದೆ ಅನ್ನುವಂತಹ ಒಂದಿಷ್ಟು ಘಟನೆಗಳು ಕೂಡ ನಡೆದಿದ್ವು. ಬೇರೆ ಬೇರೆ ರಾಜ್ಯಗಳಿಂದ ಸಿಲಿಕಾನ್ ಸಿಟಿ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಬಂದು ಹೆಣ್ಣು ಮಕ್ಕಳು ದುಡಿತಾ ಇದ್ದಾರೆ, ಓದ್ತಾ ಇದ್ದಾರೆ, ತಮ್ಮ ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ. ಹೆಣ್ಣುಮಕ್ಕಳಂತಲ್ಲ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ನಾವು ಇಲ್ಲಿ ಹೆಣ್ಣುಮಕ್ಕಳು ಅಂತ ತಗೊಂಡ್ರೆ ಸಾಕಷ್ಟು ಜನ ಫಾರಿನ್ ಅವ್ರು ಇರ್ಬೋದು ಅಥವಾ ಬೇರೆ ರಾಜ್ಯದಿಂದ ಬಂದಂಥವರು ಸಿಲಿಕಾನ್ ಸಿಟಿ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹೊಗಳಿದ್ದು ಕೂಡ ಇದೆ. ಇಲ್ಲಿ ಸುರಕ್ಷತೆ ಇದೆ, ಇಲ್ಲಿ ನನಗೆ ಖುಷಿ ಆಗುತ್ತೆ, ಇಲ್ಲಿ ನಾನು ಜೀವಿಸ್ತಾ ಇದ್ದೀನಿ ಅಂತಂದರೆ ನನಗೆ ಹೆಮ್ಮೆ ಆಗುತ್ತೆ ಅಂತ ಒಂದಿಷ್ಟು ಜನ ಬೆಂಗಳೂರಿನ ಬಗ್ಗೆ ಒಳ್ಳೆ ಹೊಗಳಿಕೆ ಮಾತುಗಳನ್ನು ಆಡಿರೋದು ಇದೆ. ಆದರೆ ಇನ್ನೊಂದು ಕಡೆ ಗಮನಿಸಿದ್ರೆ ಬೆಂಗಳೂರಿನಲ್ಲಿ ಇಂತಹ ದುರ್ವರ್ತನೆಗಳು ಹೆಚ್ಚಾಗ್ತಾ ಇರುವಂಥದ್ದು, ರೋಡ್ ರೇಜ್ ಕೇಸ್ಗಳು ಹೆಚ್ಚಾಗ್ತಾ ಇರುವಂಥದ್ದು. ಹಾಗಾದರೆ ಹೆಣ್ಮಕ್ಳು ರಾತ್ರಿ ಹೊತ್ತು ಹೊರಗಡೆ ಕಾಲಿಡೋ ಹಾಗಿಲ್ವಾ? ರಾತ್ರಿ ಹೊತ್ತು ಹೆಣ್ಮಕ್ಳು ದುಡಿದುಕೊಂಡು ಮನೆಗೆ ಬರೋ ಹಾಗಿಲ್ವಾ? ಬೆಂಗಳೂರಿನಂತಹ ಸಿಟಿಯಲ್ಲಿ ಸಾಕಷ್ಟು ಕೋಟಿಗಟ್ಟಲೆ ಜನ ಇರುವಂತಹ ಸಿಟಿ ಇದು. ಇಲ್ಲಿ ಹೆಣ್ಣುಮಕ್ಕಳಿಗೆ ಸುರಕ್ಷತೆ ಇಲ್ವಾ? ಮುಖ್ಯವಾಗಿ ನಾವು ಭಾರತ ಅಂತ ತಗೊಂಡ್ರೆ ಭಾರತಾಂಬೆಯನ್ನು ಪೂಜಿಸ್ತೀವಿ. ಪ್ರತಿಯೊಂದು ವಿಚಾರದಲ್ಲೂ ಹೆಣ್ಣನ್ನು ಗೌರವಿಸ್ತೀವಿ. ಯಾವಾಗಲೂ ಕರ್ನಾಟಕ ಮಾತೆ ಅಂತ ಗೌರವಿಸ್ತೀವಿ. ಹೀಗಿದ್ದಾಗ ನಮ್ಮ ನಾಡಲ್ಲಿ ಹೆಣ್ಣು ಮಕ್ಕಳಿಗೆ ಪದೇ ಪದೇ ಈ ರೀತಿಯಾದಂತಹ ಹೆಣ್ಮಕ್ಳೊಂದಿಗೆ ದುರ್ವರ್ತನೆ ನಡೀತಾ ಇದೆ ಅಂತಂದರೆ ಬೆಂಗಳೂರಿನಲ್ಲಿ ಹೆಣ್ಮಕ್ಳ 2026ರಲ್ಲೂ ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ಪ್ರಶ್ನೆ ಮಾಡುವಂಥ ಸಿಚುವೇಶನ್ ಎದ್ದಿದೆ. ಆತಂಕ ಪಡುವಂತಹ ಸಿಚುವೇಶನ್ ಎದ್ದಿದೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳೇ ಆಯಿತು. ಆದರೂ ಕೂಡ ಹೆಣ್ಣು ಮಕ್ಕಳಿಗೆ ಇನ್ನೂ ಸ್ವಾತಂತ್ರ್ಯ ಇಲ್ವಾ? ಸೆಕೆಂಡ್ ಶಿಫ್ಟೋ ಅಥವಾ ನೈಟ್ ಶಿಫ್ಟೋ ಅಂತ ದುಡ್ಕೊಂಡು ಬರುವಂತಹ ಸ್ವಾತಂತ್ರ್ಯ ಹೆಣ್ಣುಮಕ್ಳಿಗಿಲ್ವಾ? ಅಥವಾ ರಸ್ತೆಯಲ್ಲಿ ನಿಂತ್ಕೊಂಡು ಯಾವುದೋ ಒಂದು ವೆಹಿಕಲ್ಗಾಗಿನೋ ಬಸ್ಗಾಗಿನೋ ಕಾಯುವಂತಹ ರೈಟ್ಸ್ ಹೆಣ್ಮಕ್ಳಿಗಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇನ್ನು ಬೇರೆ ಬೇರೆ ಕಡೆ ನಡೆಯುವಂತಹ ಅತ್ಯಾಚಾರ, ಕೊಲೆ ಪ್ರಕರಣಗಳನ್ನು ಗಮನಿಸಿದ್ರೆ ನಿಜಕ್ಕೂ ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಮನೆಯವರು ಕೂಡ ಆತಂಕ ವ್ಯಕ್ತಪಡಿಸಬೇಕು ಅಂತಹ ಪರಿಸ್ಥಿತಿ ಇದೆ. ಅದರ ನಡುವೆ ಸಿಲಿಕಾನ್ ಸಿಟಿಯಲ್ಲಿ ಇಂತಹ ಒಂದಿಷ್ಟು ಘಟನೆಗಳು ಗಮನಿಸಿದಾಗ ಭಯ ಹುಟ್ಟಿಸುತ್ತೆ. ನಿಜಕ್ಕೂ ಇಂತಹ ಘಟನೆಗಳನ್ನು ಮಾತ್ರ ಗಮನಿಸಬಾರ್ದು. ಇನ್ನೊಂದಿಷ್ಟು ಘಟನೆಗಳಿವೆ.
ಎಷ್ಟೋ ಜನ ಹೆಣ್ಣು ಮಕ್ಕಳು ಕುಡಿದುಕೊಂಡು ಗಲಾಟೆ ಮಾಡಿದಾಗಲೂ ಕೂಡ ಕ್ಯಾಬ್ ಡ್ರೈವರ್ಗಳು ಸುರಕ್ಷಿತವಾಗಿ ಮನೆಗಳಿಗೆ ತಲುಪಿಸಿ ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ವಿಡಿಯೋ ಮಾಡಿ ಹಾಕಿರುವಂಥದ್ದು ಇದೆ. ಇನ್ನೊಂದಿಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಆಟೋಗಳಲ್ಲಿ ಒಂದಿಷ್ಟು ಲೈನ್ಗಳನ್ನು ನಾವು ಗಮನಿಸಿರ್ಬೋದು. ನನಗೂ ಕೂಡ ಹೆಂಡತಿ ಇದ್ದಾಳೆ, ನನಗೂ ಕೂಡ ಸಹೋದರಿಯರಿದ್ದಾರೆ, ನಾನು ಒಬ್ಬ ಅಣ್ಣ, ಒಬ್ಬ ಮಗ ಆಗಿದ್ದೀನಿ, ಸೊ ನಿಮ್ಮ ಸುರಕ್ಷತೆ ನನ್ನ ಜವಾಬ್ದಾರಿ, ಯಾವುದೇ ಆತಂಕ ಇಲ್ಲದೆ ನನ್ನ ಗಾಡೀಲಿ ಕೂತ್ಕೊಳ್ಳಿ ಅಂತ ಒಂದಿಷ್ಟು ಜನ ಆಟೋಗಳಲ್ಲಿ ಬರೆಸ್ಕೊಂಡು ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸುವಂತಹ ಘಟನೆಗಳು ಕೂಡ ನೋಡ್ತಾ ಇದ್ದೀವಿ. ಅದರ ನಡುವೆ ಇಂತಹ ಘಟನೆಗಳು ಕಣ್ಣೆದುರು ಬಂದಾಗ, ಇಂತಹ ಘಟನೆಗಳು ನಡೀತಾ ಇದ್ದಾಗ ಒಂದಿಷ್ಟು ಹೆಣ್ಣು ಮಕ್ಕಳಿಗೆ ಇನ್ನೂ ಕೂಡ ಬೆಂಗಳೂರಿನಂತಹ ನಗರದಲ್ಲಿ, ರಾಜ್ಯದ ರಾಜಧಾನಿಯಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಒಂದಿಷ್ಟು ಗೊಂದಲ ಇದೆಯಾ, ಇನ್ನೂ ಕೂಡ ಆತಂಕಕಾರಿ ವಾತಾವರಣ ಸೃಷ್ಟಿಯಾಗ್ತಾ ಇದೆಯಾ ಅಂತ ಒಂದಿಷ್ಟು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆ, ಕಿರುಕುಳದಂತಹ ಘಟನೆಗಳು, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಭಯದ ವಾತಾವರಣವನ್ನು ಹುಟ್ಟಿಸುವಂಥದ್ದು. ಈ ವಿಚಾರವಾಗಿ ಕಿರುಕುಳ ನೀಡಿದಂತಹ ವ್ಯಕ್ತಿಗೆ ಪೊಲೀಸರು ತಕ್ಷಣ ಪ್ರತಿಕ್ರಿಯೆಯನ್ನು ನೀಡಿ ಆತನನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಂತಹ ವರ್ತನೆಗಳ ವಿರುದ್ಧ ಕಠಿಣ ಕ್ರಮ ಅಗತ್ಯದ ಬಗ್ಗೆ ಕೂಡ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಧ್ವನಿಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಈ ಪ್ರಕರಣದಲ್ಲಿ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಮತ್ತು ಆರೋಪಿಯನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಈಗಾಗಲೇ ಜರುಗಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮ ಜರುಗುತ್ತೆ, ಮುಂದಿನ ದಿನಗಳೇ ಇಂತಹ ಘಟನೆಗಳು ನಡೀತಾ ಇರುವಂತಹ ರೀತಿಯಲ್ಲಿ ಸಿಲಿಕಾನ್ ಸಿಟಿ ಪೊಲೀಸರು ಯಾವ ರೀತಿಯಾದಂತಹ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಮತ್ತು ಹೆಣ್ಮಕ್ಳ ಸುರಕ್ಷತೆಗಾಗಿ ಇನ್ನೇನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.